ಉಮೇಶ್ ಜಾಧವ್ 50 ಕೋಟಿ ಪಡೆದಿದ್ದಾರೆ ಅನ್ನುವಂಥದ್ದು ಸುಳ್ಳು ಅಂತ ಶಾಸಕ ಉಮೇಶ್ ಸಹೋದರ ರಾಮಚಂದ್ರ ಜಾಧವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಮೇಶ್ ಜಾಧವ್ ಕಾಂಗ್ರೆಸ್ ಪಕ್ಷ ಬಿಡ್ತಾರೆ ಅಂತ ಹೇಳಿಲ್ಲ. ಉಮೇಶ್ ಪಕ್ಷ ಬಿಡ್ತಾರೆ ಅಂತ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ಕಲಬುರಗಿಗೆ ಬಂದ ಬಳಿಕ ಅವರು ತಮ್ಮ ನಿರ್ಧಾರವನ್ನ ತಿಳಿಸಲಿದ್ದಾರೆ. ಖರ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾವು ಎಲ್ಲಿಯೂ ಕೂಡ ಹೇಳಿಲ್ಲ. ಕಲಬುರಗಿ ನಗರದಲ್ಲಿ ರಾಮಚಂದ್ರ ಜಾಧವ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಮೇಶ್ ಪಕ್ಷ ಬಿಡ್ತಾರೆ ಅಂತ ನಾನು ಎಲ್ಲಿ ಕೂಡ ಹೇಳಿಲ್ಲ. 50 ಕೋಟಿ ಪಡೆದಿದ್ದಾರೆ ಅನ್ನುವಂಥದ್ದು ಸುಳ್ಳು. ಕಲಬುರಗಿಗೆ ಬಂದ ಬಳಿಕ ಅವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ. ಖರ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ನಾವು ಹೇಳಲಿಲ್ಲ. 50 ಕೋಟಿ ಪಡೆದಿದ್ದಾರೆ ಅನ್ನುವಂಥದ್ದು ಸುಳ್ಳು ಅಂತ ಕಲಬುರಗಿ ನಗರದಲ್ಲಿ ರಾಮಚಂದ್ರ ಜಾಧವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮಚಂದ್ರ ಜಾಧವ್ ಉಮೇಶ್ ಜಾಧವ್ ಅವರ ಸಹೋದರ. ಇನ್ನು ಉಮೇಶ್ ಜಾಧವ್ 50 ಕೋಟಿ ಪಡೆದಿದ್ದಾರೆ ಅಂತ ಆರೋಪ ಮಾಡಿ ಏನೀಗ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ ಉಮೇಶ್ ಜಾಧವ್ ವಿರುದ್ಧ. ಇದು ಸುಳ್ಳು, 50 ಕೋಟಿ ಪಡೆದಿದ್ದಾರೆ ಅನ್ನುವಂಥದ್ದು ಸುಳ್ಳು ಅಂತ ಈಗ ಅವರ ಸಹೋದರ ರಾಮಚಂದ್ರ ಅವರು ಹೇಳ್ತಾ ಇರೋದು. ಇನ್ನು 50 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಜಾಧವ್ ಸಹೋದರ ರಾಮಚಂದ್ರ ಜಾಧವ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ರಾಜೀನಾಮೆ ಕೊಡೋ ಪ್ರಶ್ನೆನೇ ಬಂದಿಲ್ಲ. ಯಾಕಂದ್ರೆ ಅವ್ರು ಬಂದು ಇಲ್ಲಿ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ಆಡ್ಬಿಟ್ಟು ಕಾರ್ಯಕರ್ತರು ಮತ್ತೆ ನಾಯಕರು ಏನ್ ಹೇಳ್ತಾರೆ ಅವ್ರೇನು ಹೇಳಿದ್ದು ಚರ್ಚೆ ಮಾಡಿದ ಮೇಲೆ ಅವ್ರು ಹೇಳಿದ್ದು ನಿರ್ಧಾರಕ್ಕೆ ಅವ್ರು ಬದ್ಧರಾಗಿ ಇರ್ತಾರೆ. ಅವರು ಮುಖ್ಯವಾಗಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿಬಿಟ್ಟೇನೆ ಅವ್ರು ಏನಿದ್ದನ್ನ ನಿರ್ಧಾರ ಮಾಡ್ತಾರೆ. ಬರ್ತಾರೆ ಇವತ್ತು ಅಥವಾ ನಾಳೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ನನಗೆ ಅವ್ರ ಸಂಪರ್ಕ ಆಗಿಲ್ಲ. ಬೇರೆ ಒಬ್ಬರು ನಮ್ಮ ರಿಲೇಟಿವ್ಸ್ ಜೊತೆ ಮಾತಾಡಿದಾಗ ಹೇಳಿದ್ರು ಇನ್ನೊಂದು 2 ದಿವಸ ಆಗ್ಬೋದು ನಮಗೆ ಇಲ್ಲೇ ಅಂತ ಹೇಳ್ತಾ ಇದ್ರು. ಗುಲ್ಬರ್ಗಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ನಿರ್ಧಾರ ಏನು ತಗೋತಾರೆ, ಕಾರ್ಯಕರ್ತರ ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರಕ್ಕೆ ಅವ್ರು ಬದ್ಧರು ಇರಬಹುದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಅಲ್ಲಿವರೆಗೂ ಅವರು ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ ಮೇಲೆ ಕಾರ್ಯಕರ್ತರು ಏನು ಹೇಳ್ತಾರೆ ಇದ್ರ ಮೇಲೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾರ್ಯಕರ್ತರ ಕೆಲಸಗಳು ಆಗ್ತಾ ಇದ್ದಿಲ್ಲ ಅಂದ್ರೆ ಆ ಸಮಾಧಾನದಿಂದಲೇ ಅವರಿಗೆ ಬೇಜಾರಾಗಿರೋದು. ಬಿಜೆಪಿ ಜೊತೆ ಇದ್ದಾರೆ ಅಂತ ಹೇಳೋದು ನನಗೂ, ಯಾಕಂದ್ರೆ ನಾನು ಬೇರೆಯವ್ರು ಹೇಳಿದ್ದು ಕೇಳಿದ್ದೀನಿ ನಾನು. ಮತ್ತು ನಾನು ಕೂಡ ಟಿವಿಯಲ್ಲಿ ನೋಡಿದಾಗ ಹಾಗೇನು ಇರಲಿಕ್ಕಿಲ್ಲ. ಯಾಕಂದರೆ ಅವರು ಅಲ್ಲಿ ಹೋಗಿದ್ದಾರೆ, ಅವರು ಕೂಡ ಅಲ್ಲೇ ಇರ್ಬೋದು ಅಥವಾ ಹಾಗೆ ಏನಾದರೂ ಇರ್ಬೋದು. ನನಗೆ ಅದ್ರ ಬಗ್ಗೆ ಅನುಮಾನ ಇದೆ. ಅವರು ಬಿಜೆಪಿ ಇವ್ರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳೋದು ಅನುಮಾನ ಇದೆ ನನಗೆ. ಸುಳ್ಳು ಅಂತ ಇರ್ಬೋದು ಅದು. ಅವರು ಹೋಗಿದ್ದಾರೆ, ಬಾಂಬೆಯಲ್ಲಿದ್ದಾರೆ, ಅವರು ಅಲ್ಲಿ ಕೂಡ ಅವರು ಕೂಡ ಅಲ್ಲೇ ಇರ್ಬೋದು. ಹಾಗೆ ಏನಾದರೂ ಕೋ ಇನ್ಸಿಡೆನ್ಸ್ ಇರ್ಬೋದು. ಬಟ್ ಆದರೆ ಅವ್ರ ಜೊತೆಯಲ್ಲಿ ಇರೋದು ಸುಳ್ಳು. ಅದು ಬಿಜೆಪಿ ನಾಯಕರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಇಲ್ಲ ಸುಳ್ಳು, ಅದು ಸುಳ್ಳು ಸುದ್ದಿ ಅಂತ ಇರ್ಬೋದಂತ. ಯಾಕಂದ್ರೆ ಹಾಗೆ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ ನಾನು ನಮ್ಮ ರಿಲೇಟಿವ್ ಜೊತೆ ಮಾತಾಡಿದ್ದೆ. ಇಲ್ಲ ಹಾಗೇನಿಲ್ಲ, ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅವರು. ನಾನು ಇವಾಗಲೇ ಮಾತಾಡಿದ್ದೀನಿ, ಅವ್ರು ಬೇರೆನೇ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅವರು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಮಾತಾಡಿದ್ರು, ಈಶ್ವರ್ ಖಂಡ್ರೆ ಸಾಹೇಬರು ಮಾತಾಡಿದ್ದಾರೆ, ಪ್ರಕಾಶ್ ರಾಥೋಡ್ ಮಾತಾಡಿದ್ದಾರೆ, ಮೋದಿಯವರು ಅಂದರೆ ಈ ನಮ್ಮ ಪಾಲಿಕೆ ಮಾಜಿ ಮೇಯರ್ ಅವರು ಮೋದಿಯವರು ಮಾತಾಡಿದ್ದಾರೆ, ಈ ಶರಣ ಮೋದಿಯವರು ಎಲ್ಲರೂ ಹೇಳಿಬಿಟ್ಟು ಅದೇ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನು ನಾನು ನಮ್ಮ ರಿಲೇಟಿವ್ಸ್ಗೆ ಪಾಸ್ ಮಾಡಿದ್ದೀನಿ ಮೆಸೇಜ್. ಹೀಗೀಗ ನೋಡಪ್ಪ ಮಾತಾಡಿ ಅಂತ ಹೇಳಿದ್ದಾರೆ ಅಂತೇಳಿ. ಅದೇ ಅವರು ಹೇಳ್ತಾ ಇದ್ರು. ನೋಡಿ ಹಾಗೇನಾದರೂ ಇದ್ರೂ ಕೂಡ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ, ಮಾತಾಡೋಣ, ಅವ್ರಿಗೆ ಮಾತಾಡ್ಲಿಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಇದನ್ನು ಮೆಸೇಜನ್ನು ನಾನು ಪಾಸ್ ಮಾಡಿದ್ದೀನಿ ಅವರಿಗೆ. ರಾಜೀನಾಮೆ ಕೊಡೋ ಪ್ರಶ್ನೆ ಇನ್ನು ಜೆಡಿಎಸ್